ನಾವೊಂದು ಮಾತು ಕೇಳ್ತೇನು. ಏನ್ರಿಪ್ಪ ಅದು ಮಾತ? ಅಮೋಘ ಸಿದ್ಧ ಮುತ್ಯ. ಅಮೋಘ ಸಿದ್ಧ ಮುತ್ಯ. ಅಮೋಘ ಸಿದ್ಧ ಮುತ್ಯ ಕೈಲಾಸ ಬಿಟ್ಟ ಮರ್ತ್ಯ ಮಂಡಲಕ್ಕೆ ಬರೋ ಹೊತ್ತಿನಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿಕಿಲ್ಲ ಬೆಳಕಿಲ್ಲ ಮುಂದೆ ನಂದಿ ಮಾಡ್ಕೊಂಡು ಹಿಂದೆ ತಂದಿ ಮಾಡ್ಕೊಂಡು ಹೌದು ಬಯಲು ಭೂತಾಳ ಸಿದ್ಧನ ಬಗಲಾಗ ಕರ್ಕೊಂಡು ಯೋಗಿನಾದ ಅಮೋಘ ಸಿದ್ಧ ಮರ್ತ್ಯ ಮಂಡಲಕ್ಕೆ ಇಳಿದ ಬಂದು ಹೌದು ನಡಹಟ್ಟಿ ನಾಗರಾಯಗೌಡನ ಮಗಳಾಗಿರ್ತಕ್ಕಂತ ಪದ್ಮಾವತಿನ ಅಮೋಘ ಸಿದ್ಧ ಮದುವೆ ಆದ ನೋಡ್ರಿ ಪುಣ್ಯಾತ್ಮರ ಇಲ್ಲದ ವಿಷಯ. ಏನ್ರಿಪ್ಪ ಅದು? ಅಮೋಘ ಸಿದ್ಧ ಮದುವೆ ಆದ ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು. ಹೌದು ತೇರವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಡೋಣಜು ಮಾಸಿದಪ್ಪ 3 ಮಂದಿ ಪುಣ್ಯದ ಮಕ್ಕಳು. ಹೌದು ದಿನನಿತ್ಯ ಡೋಣಜು ಮಾಸಿದಪ್ಪ ಅರಕೇರಿ ಪಟ್ಟಣ ರಥದ ಮನೆ ಒಳಗ ತಾಯಿನ ಪದ್ಮಾವತಿ ಇದ್ರು. ಹೌದು ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮುತ್ಯ ಅಮೋಘ ಸಿದ್ಧ ಇದ್ದ ಅಮೋಘ ಸಿದ್ಧ ಮುತ್ಯ ದಿನನಿತ್ಯ ಪೂಜೆಗೆ ಹೋಗ್ತಿದ್ದ, ಬುತ್ತಿ ಹೋಯ್ತಿದ್ದ. ಯಾರು? ಮಾಧುಲಿಂಗ ತಗೊಂಡು ಹೋಗ್ತಿದ್ದ. ಹೌದು ಅವಾಗ ಒಂದು ದಿವಸ ತಾಯಿ ಪದ್ಮಾವತಿ ಅರಕೇರಿ ಪಟ್ಟಣ ರಥದ ಮನೆ ಒಳಗೆ ಅಕ್ಕಿ ಕೇರ್ತಿದ್ದಳು, ಮುಖ ಸಣ್ಣ ಮಾಡಿದ್ಳು. ಅವಾಗ ಹೋಗಿ ತಾಯಿನ ಕೇಳ್ತಾನ, ಏನತ್ರಿಪ್ಪ ಇವ ಯಾಕೆ ಮುಖ ಸಣ್ಣ ಮಾಡಿ? ಯಾಕೆ ಸಣ್ಣ ಮಾಡಿದ್ ಮುಖ ತಾಯಿ? ಯಾಕೆ ಸಣ್ಣ ಮಾಡಿದ ತಂದು ಕೂಡಲೇನೆ ಹೌದು ಅವಾಗ ತಾಯಿ ಪದ್ಮಾವತಿ ಹೇಳ್ತಾಳ, ಏನ್ ಹೇಳಿದ್ರಿಪ್ಪ? ಯಪ್ಪ ನಿನಗ ಬೆನ್ನ ಭುಜ ಇಲ್ಲಾರ್ದಂಗಾಗ್ಯದ ಮಗ, ಅದರ ಸಲುವಾಗಿ ನನ್ನ ಮುಖ ಸಣ್ಣ ಆಗ್ಯದ. ಹೌದು ಯಾರು? ಪದ್ಮಾವತಿ, ತಾಯಿ ಪದ್ಮಾವತಿ. ಹೌದು ಅವಾಗ ಮಾಧುಲಿಂಗ ಹೇಳ್ತಾನೆ, ಏನ್ ಹೇಳಿದ್ರಪ್ಪ ಮಾಧುಲಿಂಗ? ಬೆನ್ನ ಭುಜ ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳ. ಅವಾಗ ತಾಯಿ ಪದ್ಮಾವತಿ ಹೇಳ್ತಾಳ, ಏನ್ ಹೇಳಿದ್ರಿ? ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಈ ಸದ್ಯ ಹೋಗಾವದಿದಿ. ಹೌದು ನಿಮ್ಮ ತಂದೆ ನಿಮ್ಮ ತಂದೆನ ಕೇಳು ಅವ ಏನ್ ಹೇಳ್ತಾನೆ ಕೇಳ್ಕೊಂಡು ಬಂದು ಹೊಳ್ಳಿ ನನಗೆ ಹೇಳತ್ ಹೇಳಿ ಪದ್ಮಾವತಿ ಹೇಳಲ್ಲ ತಾಯಿ ಪದ್ಮಾವತಿ. ಅವಾಗ ಮಾಧುಲಿಂಗ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡಿ ಬಂಧುಗಳು ಎಲ್ಲರಿಗೆ ಗುರುತಿದ್ದಂತ ವಿಷಯ. ಹೌದು ತಂದೆ ಪಾದಕ್ಕೆ ನಮಸ್ಕಾರ ಮಾಡಿ ತಂದೆ ಮುದ್ದು ನಿತ್ಯ ಕೇಳ್ತಾರ ಮಾಧುಲಿಂಗ. ಯಾನತ್ ಕೇಳಿದ್ರಪ್ಪ? ಯಪ್ಪ ನನಗ ಬೆನ್ನ ಭುಜ ಕೊಡುವಂದ. ಹೌದಾ ಬೆನ್ನ ಭುಜ ಕೊಡುವಂದ ಕೂಡ ಅವಾಗ ಮುತ್ಯ ಅಮೋಘ ಸಿದ್ಧ ಹೇಳ್ತಾನ, ಏನ್ ಹೇಳಿದ್ರಪ್ಪ? ಮಾಧುಲಿಂಗ ಬೆನ್ನ ಭುಜ ಬ್ಯಾಡೋ ತಮ್ಮ, ಅವತಾರ ಪುರುಷರು ಹುಟ್ಟಿ ಬರ್ತಾರ. ಅವತಾರ ಪುರುಷರು ಹುಟ್ಟಿ ಬಂದು ಅರಕೇರಿ ಪಟ್ಟಣ ಬಿಟ್ಟು ಕಳಸೋರು ಹುಟ್ಟುತ್ತಾರೋ, ನಿನ್ನ ಅರಕೇರಿ ಪಟ್ಟಣ ಬಿಟ್ಟು ಕಳಸೋರು ಹುಟ್ಟುತ್ತಾರ. ಹೌದು ನೀನು ಅದನ್ನ ಹೊಣಿಗೆ ಹೋಗಬೇಡ, ಆ ವಿಷಯ ನಿನಗೆ ಬೇಡ. ಹೌದು ಬೆನ್ನ ಭುಜ ನಿನಗೆ ಬ್ಯಾಡ ಮಾಧುಲಿಂಗ ಅಂತ ತಿಳ್ಕೊಂಡು ತಂದೆ ಹೇಳ್ದ. ಅವಾಗ ಏನಂದರಿ ಮಾಧುಲಿಂಗ? ಅವಾಗ ಮಾಧುಲಿಂಗ ಹೇಳ್ತಾನ, ನನಗ ಕೊಡೇಬೇಕಂದವ ಹಠ ಹೋದ. ಬೆನ್ನ ಭುಜ ಕೊಟ್ಟರೆ ಮುಮ್ಮೆಟ್ಟು ಗುಡ್ಡ ಇಳಿದು ಹೋಗ್ತಾನೆ, ಇರ್ಲಿಕ್ಕಂದ್ರೆ ನಾ ಹೋಗೋದಿಲ್ಲ ತಿಳ್ಕೊಂಡು ತಂದೆ ಮುಂದೆ ಹಠ ಮಾಡಿ ಕೇಳಿ ತಂದೆ ಮುಂದೆ ಹಠ ಮಾಡಿ ಕೇಳ್ದ. ಅವಾಗ ಅಂಶದ ಮುತ್ತೆ ಆಯ್ತ ತಿಳ್ಕೊಂಡ ಮಾಧುಲಿಂಗನ ಉಡಿ ಒಳಗ ಕಾರಿಕ ಭಂಡಾರ ನೀಡ್ದ ಒಂದು ನಿಂಬೆ ಹಣ್ಣು ನೀಡ್ದ. ಹೌದು ಆ ಕಾರಿಕ ಭಂಡಾರ ನಿಂಬೆ ಹಣ್ಣ ತಂದು ಪದ್ಮಾವತಿಗೆ ಮಾಧುಲಿಂಗ ಕೊಟ್ಟ. ಹೌದು ಆ ಕಾರಿಕ ಭಂಡಾರದಿಂದ ಉದುಸಿದ್ದ ಬಿಳಿಯಾಣಿಸಿದ್ದ ಸಾಮಣ ಮುತ್ಯ ಕಣ್ಣ ಮುತ್ಯ ಹುಟ್ಟಿ ಬಂದ್ರು. ಹೌದು ಒಂದು ನಿಂಬೆ ಹಣ್ಣದಿಂದ ರೇಬಕಾದೇವಿ ಹುಟ್ಟಿ ಬಂದ್ರು. ಹೌದು ಪುಣ್ಯಾತ್ಮರ ನಿಮ್ಗೆ ಎಲ್ಲರಿಗೂ ಕೇಳ್ತೇನು, ಮತ್ತೆ ನಮ್ಮ ಸರ್ಜೋಡಿ ಸಹಕಾರ ನಮ್ಮ ಅಪ್ಪ ಸಿದ್ಗೊಂಡ ಗೌಡ್ರಿಗೂ ಕೇಳ್ತೇನು. ಹೌದು ಅಣ್ಣ ಮಾಧುಲಿಂಗ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ನಿತ್ತು ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ನಿತ್ತ ತಂದೆಗೆ ಕೇಳ್ಯಾನ ಹೇಳ ತಂದಿ ಪ್ರಸಾದ ಕೊಟ್ಟಾನ. ಪ್ರಸಾದ ಸೇವನೆ ಮಾಡಿ ಮಾಧುಲಿಂಗ ಪ್ರಸಾದ ತಗೊಂಡು ಬಂದ ಮಾಧುಲಿಂಗ ಅರಕೇರಿ ಪಟ್ಟಣ ರಥದ ಮನೆ ಒಳಗ ಪದ್ಮಾವತಿ ಕೈಯಾಗ ಕೊಟ್ಟಾನ. ಆ ಪ್ರಸಾದ ಸೇವನೆ ಮಾಡ್ಯಾರ ಪದ್ಮಾವತಿ ಅಂತ ಹೇಳ 4 ಮಂದಿ ಧರ್ಮರು ಹುಟ್ಟಾರ. 4 ಮಂದಿದಿಂದ 101 ಮಂದಿ ಹುಟ್ಟಾರ. 101 ಮಂದಿದಿಂದ 1007 ಮಂದಿ ಸಿದ್ಧ ಹುಟ್ಟಾರ ಅಂತ ಹೇಳಿ ಸಭಾದಾಗ ಸಿದ್ಧ ನಾ ಮಾಡ್ತೀನೋ. ಅವ ಕೇಳ ಇಲ್ಲ ಹಂಗೆ ಕೊಟ್ಟನ ಸಿದ್ಧ ಮಾಡಿ ಮಂಗಳಾರತಿ ನೀವು ಮಾಡೋದು ಗೌಡ್ರು ಮಾಡೋದು. ಹೌದು ಕೇಳಿ ಪಡ್ಕೊಂಡು ಬಂದಾನತ್ ವಾದ ನಂದದ. ಹೌದು ಪರಸು ಸುಳ್ಳು ಹೇಳಾತಿದಿ. ಅವ ಕೇಳಿಲ್ಲ ಮುತ್ಯ ಅಮೋಘ ಸಿದ್ಧ ಕೊಟ್ಟಾನಂತ ಹೇಳಿ ನೀವು ಸಿದ್ಧ ಮಾಡೋದು ಆರ್ತಿ ನೀವು ಮಾಡೋದು ಯಾಕ್ರಿ? ಹೌದು ಸುಮ್ಮ ಬಾಬಾ ಮಾತಾಡೋದು ಹೆಂಗ ಆಗ್ತದ ಗೊತ್ತದನ? ಹೆಂಗ ಆಗ್ತೈತ್ರಿ? ಪ್ರತಿ ಒಂದು ಮಾತ ಕೇಳಿ ನಡಿಬೇಕ. ಹೌದು ಕೇಳಿ ನೋಡಿದ್ರೆ ಮುಂದಾರಿ ಸಿಗ್ತೈತಿ. ಸುಮ್ಮೊಂದು ಮಾತು ಹೇಳ್ತೇನೆ ನಿಮಗ. ಏನ್ರಿಪ್ಪ ಅದು? ಮನ್ಯಾಗ ಗಂಡ ಹೆಂಡತಿ ಇದ್ರು. ಮನ್ಯಾಗ ಗಂಡ ಹೆಂಡತಿ ಗಂಡ ಯಾರು ಹೇಳ್ತಾರ ನೋಡ ಅದಕ್ಕೆ ಹೆಂಡತಿ ಕೇಳಕ್ಕಲ್ಲ. ಹೆಂಡತಿ ಹೇಳ್ತಿದ್ಲೇನ್ರಿ? ಕೇಳ್ತಿದ್ದಲಕ್ಕಿ. ಯಾಕ? ರೊಟ್ಟಿ ಮಾಡತ್ ಹೇಳಿ ಗಂಡ ಅಂದಂದ್ರೆ ನಾಯಕ ರೊಟ್ಟಿ ಮಾಡಿ ನಾ ಚಪಾತಿನೇ ಮಾಡಾಕಿ. ಚಪಾತಿ ಅವನಿಗೆ ಚಪಾತಿ ಉಣಂಗ ಆಯ್ತಂದ್ರ ರೊಟ್ಟಿ ಮಾಡಕ್ ಕೊಡಿ ಇವತ್ತ ನಾವು. ಯಾಕ ನಾ ಚಪಾತಿ ಮಾಡಾಕಿನಿ? ರೊಟ್ಟಿ ಹಾಕಿ ಮಾಡಿ ನಾ ಚಪಾತಿ ಮಾಡ್ತೇನೆ. ಏನ್ ಹೇಳ್ತ ನೋಡಿ ಹೇಳಿದ ಮಾತಿಗೆ ಒಂದು ಇದ್ರೆ ಬರ್ಲಾತಡ್ರಿ. ಇದು
ಇದು ಯಾವಾಗ ನನ್ನ ಕೈ ಬಿಡ್ತದ ನಂಗೆ ಆಯ್ತು ಅದಕ್ಕೆ ಹಾ 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 ಇದು ಯಾವಾಗ ನನ್ನ ಕೈ ಬಿಡ್ತದ ನಂಗೆ ಆಯ್ತು ಚಿಂತೆ ಭಯಂಕರ ಆಯ್ತು ಹಾ ಹಾ ಒಂದು ಹೇಳ್ತಿ ಕೇಳೋಲ್ಲ ಹೇಳ ಮಾತ್ ಕೇಳಾರ್ಕಿದು ಈಕಿನ ತೋಡ ನಾ ಏನಾರ ಪ್ರಪಂಚ ಮಾಡಿ ತಿಳ್ಕೊಂಡು ತಿಳಿಯಲ್ಲ ಬ್ಯಾಸರ ಆಯ್ತು ಹೌದು ಹೊರಗೆ ಹೋಗಿ ಒಳಗೆ ಬರ್ತಿದ್ದ ಒಳಗೆ ಬಂದು ಹೇಳ್ದವ ಏನ್ ಹೇಳ್ದಾರಿ ನಿಮ್ಮ ಅವ್ವ ಫೋನ್ ಹಚ್ಚಿದವ್ ನನಗ ಹಾ ಹಾ 8 ದಿವಸ ಒಟ್ಟ ನಮ್ಮ ಊರಿಗೆ ಬರ್ಬಾಡತ್ತ ತವ್ರ ಮನೆಗೆ ಬರ್ಬಾಡತ್ ನಿನಗೆ ಹೇಳ ನೋಡಂದ ಹಾ ಒಟ್ಟ ತವ್ರ ಮನೆಗೆ ಬರ್ಬಾರತ್ ಹೇಳ ನಿನಗೆ ಈಕಿ ಕೈಯಾಗ ಕಸಬಾರಿಗೆ ತಗೊಂಡು ಕಸ ಹೊಡಿತಿದ್ರಿ ಹಾ ಏನಂದ್ರಿ ಕಸಬಾರಿಗೆ ಹಿಡ್ಕೊಂಡು ಎದ್ದಿರ್ತೀರಿ ಹಾ ಹಾ ಏನಂದಿ ಅಂದ್ರೆ ಹಾ ನಮ್ಮ ಅವ್ವ ನನಗೆ 8 ದಿನ ಬರ್ಬೇಡ ಅಂದಳ ಹಾ ಹಾ 8 ದಿನ ಬರ್ಬೇಡ ಅಂದ್ರೆ ಈ ಸದ್ಯ ಹೊಕ್ಕಿನ ಅಂದ್ರೆ ಹೋಗೇ ಬಿಡಕ್ಕೆ ನಾನು ಈ ಸದ್ಯ ಹೊಕ್ಕಿನ ತಿಳ್ಕೊಂಡು ಹೊಂಟ ನಿತ್ತಳು ಹಾ ಹಾ ಅವಾಗ ಗಂಡ ಹತ್ತದ ಏನು ತಂದ್ರಿ ಒಂದು ತಾಸರ ತಡಿ ಅಂದವ ತಡಿ ಒಂದ್ ತಾಸ್ರೆ ತಾಸ ಹಾಕಿ ಸದ್ಯ ದಾಟಕಿನ ಹೊಸ್ಲ ದಾಟೆ ಬಿಟ್ರಿ ಹಾ 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 ಬ್ಯಾಡಂದ್ರ ದಾಟೆ ಬಿಟ್ರು ಇದು ಗಂಡ ಭಾಗದ ಒಳಗೆ ನಿತ್ತತ್ತು ಏನಂದ್ರಿ ಭಾಯಿ ಓ ಭಾಯಿ ನಿನಗ ಒಬ್ಬಕ್ಕಿಗೆ ಬಾ ಅಂದಳ ನಾನು ಕರ್ಕೊಂಡು ಬರ್ಬೇಡ ಅಂದಳ ಒಟ್ಟು ನೀ ಬರ್ಬೇಡಪ್ಪ ಕೈಯಾಗ ಕಸಬಾರಿಗೆ ಹಿಡಿದಿತ್ತು ಹಾ ಹಾ ನಿನಗೆ ಕರ್ಕೊಂಡು ಬರ್ಬೇಡ ಅಂದಳ ನಮ್ಮ ಅವ್ವ ಅಂದಳಕಿ ಹಾ ಹಾ ನಿನಗೆ ಯಾವಾಗ ಕರ್ಕೊಂಡು ಬರ್ಬೇಡ ನಿನ್ನ ತಗೊಂಡು ಹೋಗಕಿನ ಬಾ ಅಂದ ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ ಹೊಸ್ತದ ಹೊರಗೆ ತಗೊಂಡು ಬಂದು ಭೀಮಾ ನದಿ ತುಂಬಿ ಹೊಂಟಿತ್ತು ಹಾ ಹಾ ಆ ನದಿ ಆಚೆ ಕಡೆ ದಾಟಬೇಕಾದ್ರೆ ನಾವನಾಗ ದಾಟಬೇಕಾಗಿತ್ತು ಹೌದು ನಾವು ಬೇಕೇ ಅಲ್ರಿ ನಾವನಾಗ ಕೂತು ಹೊಂಟ್ರು ನಡ ಹೊಳಾಗ ನಾವು ಹೋಯ್ತು ಅವಾಗ ಗಂಡ ಹೇಳದ ಹೆಣ್ತಿಗಿ ಯಾನತ್ತ ಹೊಳಿ ತುಂಬಿ ಹೊಂಟದ ಒಂದು ತುಸು ನಾವು ಗಚ್ ಹಿಡಿ ಅಂದ ಹಿಡ್ಕೊ ಗಚ್ಚಿಗ ಆಕೆ ಏನ್ ಅನ್ಬೇಕ್ರಿ ನೀ ಗಚ್ ಹಿಡಿ ಅಂದ ನಾ ಗಚ್ ಹಿಡಿಯಕ್ಕಲ್ಲ ನಾ ಗಚ್ ಹಿಡಿಯಕ್ಕಲ್ಲ ಅಂದಳು ಹೌದು ನೋಡ ಗಚ್ ಹಿಡಿ ಅಂದ ನಾ ಹಿಡಿದಿಲ್ಲ ನೀರು ತುಂಬಿ ಹೊಂಟದ ಜಿಗದಿಗಿದ ಅಂದಕ್ಕೆ ನಾನು ಜಿಗಾಕಿನಿ ಜಿಗದೆ ಬಿಟ್ಟ ಜಿಗದ ಭೀಮಾ ನದಿ ಕೂಡ ಹರ್ಕೋತ ಹೊಂಟ್ಲು ಎಂದ ನನ್ನ ಮಾತು ನೀ ಕೇಳಿಕಂದ್ರ ಹೇಳಿಲ್ಲಂದ್ರ ಅಲ್ಲಿ ಭೀಮಾ ನದಾಗ ಆಕಿನ ಅವ ಹೊಳೆ ಕುಡ್ಸ್ಯಾನ ಇವತ್ತು ಈ ಸಭಾದಾಗ ನಿನ್ನ ಹೊಳೆ ಜಾರಿ ಕೂಡ್ಸ್ಲಕ್ಕಾರ ಉತ್ತರ ಪರ್ಸು ನಿನ್ನ ಮಗ ತಿಳ್ಕೊ ಈ ಸಭಾದಾಗ ಯಪ್ಪ ಎಲ್ಲಿ ಮಾತಾಡತ್ತಿದ್ವು ಯಪ್ಪ ವಿಷಯ ಪ್ರತಿಯೊಂದು ಮಾತಿಗೂ ವಿಷಯ ಅದ ಈಗ ಅಪ್ಪಾಜಿಯವರು ಪ್ರವಚನ ಹೇಳ್ತಾರ ಎಲ್ಲರೂ ಆನಂದದಿಂದ ಕೇಳ್ತೀರಿ ಹೌದು ನೀವು ಕೇಳ್ತೀರಿ ಅಂತ ಅವ್ರು ಹೇಳ್ತಾರ ನೀವು ಕೇಳಕಂದ್ರೆ ಅವ್ರು ಏನ್ ಹೇಳ್ತಾರೆ ಯಾರು ಕೇಳೋರ್ಲಿಕ್ಕೆ ಕೇಳೋರು ಇರ್ಲಿಕ್ಕಂದ್ರೆ ಹೇಳೋರ್ದು ಏನು ಕೆಲಸ ನಡೆಯುದಿಲ್ಲ ವಾಲ್ಮೀಕಿ ಮೊದಲ ವಾಲ್ಯಾಕೋಳಿ ಹೌದು ವಾಲ್ಯಾಕೋಳಿ ದಾರಿಗೆ ಯಾರು ಬರ್ತಾರ ನೋಡು ಹೊಡ್ಯಾವ ಅವ್ರು ಬಲ್ಲಿರ್ತಕ್ಕಂತ ಬೆಳ್ಳಿ ಬಂಗಾರ ಎಲ್ಲ ಕಸೋಳವ ಹೌದು ಅವ್ರನ್ನ ಕಲಾಸ್ ಮಾಡಿ ಕೈ ಬಿಡವ ಹೌದು ಒಂದ ದಿವಸ ನಾರದ ಬಂದು ಭೇಟಿ ಕೊಟ್ಟ ಶಾರ್ಟ್ ಕಟ್ ನಾಗ ವಿಷಯ ಹೇಳ್ತಾನು ಹೌದು ವಾಲ್ಮೀಕಿಗೆ ಒಂದ ದಿವಸ ಬಂದು ನಾರದ ಭೇಟಿ ಕೊಟ್ಟ ನಾರದ ಭೇಟಿ ಕೊಟ್ಟು ಹೇಳ್ತಾನ ಏನ್ ಹೇಳಿದ್ರಿ ಇಟ್ಟು ಎಲ್ಲಾ ಹೊಡೆದ ಜೀವ ಹೊಡೆದ ಪಾಪದ ಕೊಡ ತುಂಬ್ಯದು ಹೌದು ಇಟ್ಟು ಎಲ್ಲಾ ಪಾಪದ ಕೊಡ ನಿನಗೆ ತುಂಬ್ಯದ ಸರಿ ಇದ್ರಾಗ ಪಾಲ್ದಾರ ಯಾರದಾರ ಅಂತ ಕೇಳ್ದ ಇಷ್ಟು ಎಲ್ಲ ಪಾಪ ಮಾಡಿ ಪಾಲ್ದಾರ ಯಾರು ಇದ್ರಾಗ ಪಾಲ್ದಾರ ಯಾರದಾರ ಅಂದ ಕೂಡಲೇ ನನ್ನ ಹೆಂಡತಿ ನನ್ನ ಮಕ್ಕಳು ಅದಾರಂತ ಮನೆಗೆ ಹೋಗಿ ಕೇಳ್ಕೊಂಡು ಬಾ ಕೇಳ್ಕೊಂಬ ಪಾಲ ತಗೋತಾರಲ್ಲ ಕೇಳ್ಕೊಂಡು ಬಾ ಅಂದ ಕೂಡಲೇ ಅವಾಗ ವಾಲ್ಯಾಕೋಳಿ ಅಂದ ನಾನು ಕೇಳ ಕಳಿಸಿ ಮಗ ಓಡಾವದಾನಂತ ಇನ್ನು ಕಡಕಕ್ಕಿ ಮಗನೇ ಅಂದವ ನೀವ್ ಹೊಳ್ಳಿ ಬರಲ್ತಾನ ಇದೇ ಗಿಡಕ್ಕೆ ನನ್ನ ಕಟ್ ಅಂದವ ಆ ಗಿಡಕ್ಕೆ ಕಟ್ಟಿ ಮನೆಗೆ ಹೋಗಿ ಕೇಳ್ತಾನೆ ಹೆಣ್ತಿಗೆ ಮಕ್ಕಳಿಗೆ ಯಾನತ್ ಕೇಳಿದ್ರಿ ನಾ ಬಾಳ ಪಾಪ ಮಾಡಿ ನಿಮಗ ದುಡ್ಡು ತಂದು ಹಾಕಿದ ಆ ಪಾಲ್ದ ನೀವ್ ಯಾರ ತಗೋತೀರಿ ಅನ್ನತ್ ಕೇಳ್ದ ಯಾನಂದ್ರಿ ಹೆಣ್ತಿ ಅವಾಗ ಹೆಣ್ತಂದ್ಳು ಏನಂದ್ಳು ನಿನಗ ದುಡ್ಡು ತಗೊಂಡು ಬಾ ಅಂದೇವ್ ಯಾರ್ದಾರ ಜೀವ ಹೊಡೆ ತಗೊಂಡು ಬಾ ಅಂದಿಲ್ಲ ಅದ್ರ ಕೊಳ್ಳ ನಿನ್ನ ಸುತ್ತಾಳೆ ನೀ ಮಾಡಿದ ಕರ್ಮ ನಿನ್ನ ಸುತ್ತ ನೀ ಮಾಡಿದ ಕರ್ಮ ನಿನ್ನ ಸುತ್ತಂದ್ಳು ಬಂದ ನಾರದಾಗ ಹೇಳ್ದ ಏನಂದ್ರಿ ನಾರದ ಯಪ್ಪಾ ನೀ ಹೇಳಿದ ಕರೆಯದ ಸತ್ಯ ಅದ ಪಾಪ ಯಾರು ತಗೊಳಗಿಲ್ಲ ಅಂದಾರ ಇದಕ್ ಪಾಪದಕ್ಕೆ ಪರಿಹಾರ ಏನದ ತಿಳ್ಕೊಂಡ ನಾರದಾಗ ಕೇಳ್ದ ಏನ್ ಹೇಳ್ದಾರಿ ನಾರದ ಅವಾಗ ನಾರದ ಹೇಳ್ತಾನ ಏನ್ ಹೇಳ್ದ ಇದಕ್ಕ ಪರಿಹಾರ ಆಗಬೇಕಾದ್ರೆ ಇದೇ ಗುಡ್ಡದೊಳಗ ಕೂತು ರಾಮ ನಾಮ ನುಡಿ ಜಪಸ ರಾಮ ನಾಮ ನುಡಿದಪ್ಪ ಅಂತಂದ್ರೆ ಪಾಪ ಪರಿಹಾರ ಆಗ್ತದ ತಿಳ್ಕೊಂಡ ನಾರದ ಹೇಳ್ದ ನಾರದನ ಮಾತು ವಾಲ್ಯಾಕೋಳಿ ಕೇಳ್ದ ನೋಡಿ ಹೌದು ನಾರದನ ಮಾತು ವಾಲ್ಯಾಕೋಳಿ ಕೇಳ್ದ ಅವಾಗ ಕೇಳತಾನ ಏನತ್ತಂದ್ರೆ ಯಪ್ಪ ನನಗ ರಾಮ ಅಲ್ಲಾಕ ಬರುದಿಲ್ಲ ಅಂದ ಆಚೆ ಕಡೆ ಒಂದು ಮರ ತೋರಿಸ್ದ ಈಚೆ ಕಡೆ ಒಂದು ಮರ ತೋರಿಸ್ದ ಹೌದು ಆ ಮರ ಈ ಮರ ಆ ಮರ ಈ ಮರ ಅನ್ಕೋತ ಕುಂಡ್ರಂದ ಆ ಮರ ಈ ಮರ ಆ ಮರ ಈ ಮರ ಆ ಮರ ಈ ಮರ ರಾಮ 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 ಆಗಿ ವಾಲ್ಯಾಕೋಳಿ ಹೋಗಿ ನಾರದನ ಮಾತು ಕೇಳ ಅಂತ ಹೇಳಿ ವಾಲ್ಮೀಕಿ ಋಷಿ ಆಗ್ಯಾನ ಜಗತ್ತಿದಾಗ ಅವನು ನಾಮ
ಪುಣ್ಯಾತ್ಮರ ಋಷಿಯಾಗಿ ನಾವ ಹೌದ್ 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 ಅವನ ಮಾತು ಕೇಳಕ್ಕಾದ್ರೆ ಏನ್ರಿ ಉಳಿತೈತೇನ್ರಿ? ಏನ್ ಉಳಿತಿತ್ತಲ್ರಿ? ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ. ಹೌದು. ಜಗತ್ತದೊಳಗ ಹಾ ಕೇಳಿ ಮಾಡುದು ಶ್ರೇಷ್ಠದ. ಕೇಳಾರದೆ ಮಾಡಿದವ್ರು ಬಹಳ ಮಂದಿ ಹಾ ಹಾ ಹಾಳಾಗಿ ಹೋಗ್ಯಾರ. ಹಾಳಾಗಿ ಹೋಗ್ಯಾರ. ಯಾಕಂತ ಕೇಳಿದ್ರ ಹಾ ನಮಗ ಅಪ್ಪಾಜಿ ಒಂದು ಮಾತು ಹೇಳ್ದ. ಏನ್ ಹೇಳಿದ್ರಿಪ್ಪ ಅಪ್ಪಾಜಿ ಅವರು? ಸನ್ಯಾದ ಟಿಸಿ ಹಾ ಸುಟ್ಟದ ಸುಟ್ಟದತ್ತ ಚಿಂತೆ ಮಾಡಬೇಡ ಮಗ. ಹಾ ಹಾ ಆ ಟಿಸಿ ಸುಟ್ರು ಕೂಡ ಹಾ ಸಂಗೊಳಿಗೆ ಒಂದು ಟಿಸಿ ಅದ ಹೇಳ್ಯಾರ. ಹೌದು ಹೌದು. ಇರ್ಲಿ ಆ ಭಗವಂತನ ಹಸ್ತ ಯಾವತ್ತು ನನ್ನ ಮಸ್ತಕದ ಮೇಲೆ ತಿಳ್ಕೊಂಡು. ಯಾಕಂತ ಕೇಳಿದ್ರೆ ಆ ವಿಷಯ ಬಂದಾಗ ನನಗೆ ಮಾತಾಡ್ಲಾಕ ಹಾ ಹಾ ತುಸು ಮುಜುಗುರು ಹಿಡಿತತಿ. ಹೌದು. ಅದಕ್ಕೆ ಇರ್ಲಿ ಇರ್ಲಿ ಅವ್ರ ಹಸ್ತ ಯಾವತ್ತು ನಮ್ಮ ಮಸ್ತಕ ಮೇಲೆ ಇರುತ್ತೆ ಹೇಳ್ತಾ ಹಾ ಹಾ ಈಗ ಬಹಳ ಮಾತಾಡಲಾಗಿಲ್ಲ ತಾಯಿ ಒಳಗ ಹಾ ಕೂಡ್ಯದ ಕೂಡ್ಯದ. ಈಗ ಕ್ಯಾಲಿ ಯಾವಾಗ ಹಾಡೋದಪ್ಪ ಅಂತ ಕೇಳಿದ್ರೆ ಯಾವಾಗ್ರಿಪ್ಪ ಕ್ಯಾಲಿ? ಆಗಿರಿ ಸಿಂಗಾರ. ಹಾ ಹಾ ಶೃಂಗಾರ. ಇರುತ್ತಂಗೆ ಹುಷಿಯಾರ. ಹೌದು ಹೌದು. ಜಪ್ಪಸಿ ನಡಿಬೇಡ ಜಲ್ಲಿಸಿ ನಡಿತಂಗಿ ಕಳದಿ ಕಾಲುಂಗರ ಅಂತಕ್ಕಂಥದ್ದನ್ನ ಹಾ ಹಾ ಒಂದು ಎರಡು ನುಡಿ ಚಾಲನ್ನ ಹಾಡಿ ಹಾಡಿ ನಮ್ಮ ಮುತ್ತವರಿಗೆ ಪಾಳೆ ಕಳೆ ಆಯ್ತು.